ಅವರೆಲ್ಲ ಹಿರಿಯ ಜೀವಿಗಳು, ಇಳಿ ವಯಸ್ಸಿನಲ್ಲಿ ಮನೆಯಲ್ಲಿ ಆರಾಮಾಗಿ ಇರಬೇಕಾದವರು. ಆದರೆ ಅವರು ಯಾರೂ ಮನೆಗಳಲ್ಲಿ ಇಲ್ಲ. ಪಿಂಚಣಿ ಹಣಕ್ಕಾಗಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಸತತ 44ನೇ ಬಾರಿ ಪ್ರತಿಭಟನೆ ನಡೆಸಿದ್ದಾರೆ ನಿವೃತ್ತ ನೌಕರರು. ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನ ಪಾಲಿಸಿದ ಕೇಂದ್ರ ಸರ್ಕಾರ ಅರಣ್ಯ ರೋದನದಂತಾಗಿದೆ ಹಿರಿಜೀವಿಗಳ ಹೋರಾಟ. ಕೇಂದ್ರ ಸರ್ಕಾರಕ್ಕೆ ಹಿರಿಯರ ಶಾಪ. ಪಿಂಚಣಿ ಹಣ ನೀಡದೇ ಇರೋದಕ್ಕೆ ಸತ್ತಾಯಿಸ್ತಾ ಇದ್ದಾರೆ ಹಿರಿಯರಿಗೆ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬೆಂಗಳೂರಿನ ಭವಿಷ್ಯ ನಿಧಿ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಹಿರಿಯ ತಲೆಗಳು. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ ಬೋಲೋ ಭಾರತ್ ಮಾತಾ ಕಿ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಹೋರಾಟ 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 ಯಾತಕ್ಕಾಗಿ ಹೋರಾಟ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. EPS 95 ಪಿಂಚಣಿದಾರರ ಹೋರಾಟಕ್ಕೆ, EPS 95 ಪಿಂಚಣಿದಾರರ ಹೋರಾಟಕ್ಕೆ, EPS 95 ಪಿಂಚಣಿದಾರರ ಹೋರಾಟ ಬೇಕೇ ಬೇಕು. ಇನ್ನು ಈ ವಿಚಾರವಾಗಿ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ಕಂಪ್ಲೀಟ್ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ನಿರಂತರವಾಗಿ ಯಾರೆಲ್ಲ ಅನ್ಯಾಯಕ್ಕೆ ಒಳಪಟ್ಟಿದ್ದಾರೆ, ತುಳಿತಕ್ಕೆ ಒಳಪಟ್ಟಿದ್ದಾರೆ, ಆ ಒಂದು ಹೋರಾಟಗಳನ್ನ ನಿರಂತರವಾಗಿ ತಮಗೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥವರಿಗೆ ಧ್ವನಿಯಾಗಿ ಇವತ್ತು ಸಂಪೂರ್ಣ ನ್ಯೂಸ್ ನಿರಂತರವಾಗಿ ಆ ಒಂದು ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಇದೀಗ ನಾವು ಒಂದು ವಿಶೇಷವಾಗಿರ್ತಕ್ಕಂತಹ ವರದಿಯನ್ನ ಮಾಡೋದಿಕ್ಕೆ ಬಂದಿದ್ದೇವೆ. ಇಲ್ಲಿ ಇವರೆಲ್ಲ ಕೂಡ ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವಲ್ಲ, ಇವರೆಲ್ಲರೂ ಕೂಡ ಸರ್ಕಾರಿ ನೌಕರರು ನಿವೃತ್ತರಾಗಿರ್ತಕ್ಕಂಥವ್ರು. ಪಾಪ ಅವರೆಲ್ಲರೂ ಕೂಡ ಸರ್ಕಾರದ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿವೃತ್ತರಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇಲ್ಲಿ ನೆರೆದಿರುವಂಥವ್ರು. ಇವರ ವಿಶೇಷತೆ ಏನು ಅಂತಂದರೆ, ಇವರು ಸುಮಾರು 12 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನಕ್ಕೆ ಹೋರಾಟ ಅಂತಂದರೆ ಅವರಿಗೆ ಒಂದು PF ಕೊಡಬೇಕು, ಭವಿಷ್ಯ ನಿಧಿಯನ್ನು ಕೊಡಬೇಕು ಅನ್ನುವಂಥದ್ದು. ಅವ್ರ ದುಡ್ಡನ್ನೇ ಕೊಡೋದಿಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿಯ ಒಂದು ಸತಾಯಿಸ್ತಾ ಇದೆ ಅಂತಂದರೆ, ಪಾಪ ಹೋರಾಟ ಮಾಡಿ 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 ಹಲವಾರು ಜನ, ನೂರಾರು ಜನ ಈಗಾಗಲೇ ಅವರ ಜೀವಿತ ಅವಧಿಯನ್ನೇ ಮುಗಿಸ್ಬಿಟ್ಟಿದ್ದಾರೆ, ನಿಧನರಾಗಿ ಹೋಗಿದ್ದಾರೆ. ಪಾಪ ಅವ್ರು ಎಷ್ಟೇ ಕೂಗಿದ್ರು ಕೂಡ ಇವತ್ತು ಸರ್ಕಾರಕ್ಕೆ ಅವರು ಧ್ವನಿ ಕೇಳ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ನಿವೃತ್ತರು ಪಾಪ ನಿರಂತರವಾಗಿ ಬರ್ತಾರೆ, ಈ PF ಆಫೀಸ್ ಎದುರುಗಡೆ ಹೋರಾಟವನ್ನು ಮಾಡ್ತಾರೆ. 44ನೇ ಸತಿ ಬಂದು ಇವತ್ತು ಇವರು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಂಜುಂಡೇಗೌಡರಿದ್ದಾರೆ, ಅವರ ಮುಖಂಡರು, ಅವ್ರು ಹೇಳ್ತಾರೆ ಕೇಳೋಣ. ಸರ್, ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಏನೇನು ಬೇಡಿಕೆ ತಮ್ಮದು? ಎಲ್ರಿಗೂ ನಮಸ್ಕಾರ. ನಾವು ಇವತ್ತು 44ನೇ ಪ್ರತಿಭಟನಾ ಸಭೆಯನ್ನು ಮಾಡಿ ಒಂದು ಮನವಿ ಪತ್ರವನ್ನು PF ಅಧಿಕಾರಿಗಳಿಗೆ ನೀಡಿದ್ದೇವೆ. ನಮ್ಮ ಮೂಲಭೂತ ಬೇಡಿಕೆ ಕೇವಲ 7,500 ರೂಪಾಯಿ ಪಿಂಚಣಿ, ಮಾಸಿಕ ಪಿಂಚಣಿ ಕೊಡಿ, DA ಕೊಡಿ, ಮತ್ತು ಮೆಡಿಕಲ್ ಅಲವೆನ್ಸ್ ಕೊಡಿ, ಇಷ್ಟು ಮಾತ್ರ. ಆದರೆ ಜನಪ್ರತಿನಿಧಿಗಳು ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಪೆನ್ಷನ್ ತಗೋತಾ ಇದ್ದಾರೆ. ಆದರೆ ನಾವು ಈ ದೇಶಕ್ಕಾಗಿ ನಾವು ದುಡಿದಿದ್ದೇವೆ. ಸಾರಿಗೆ ಸಂಸ್ಥೆನಲ್ಲಿ ನಾವು 30-35 ವರ್ಷ ಸೇವೆ ಸಲ್ಲಿಸಿದ್ದೇವೆ. ನಮ್ಮ ಒಂದು ದೇಣಿಗೆಯನ್ನು ಪಡ್ಕೊಂಡಿರ್ತಕ್ಕಂಥ ಸರ್ಕಾರ ಮತ್ತು ಅಧಿಕಾರಿಗಳು ಅದಕ್ಕೆ ತಕ್ಕ ಪ್ರತಿಫಲವಾಗಿ ನಮಗೆ ಕನಿಷ್ಠ 10,000 ರೂಪಾಯಿ ಪೆನ್ಷನಿಗಾದರೂ ನೀಡಬೇಕಾಗಿತ್ತು. ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ, ನಿಮಗೆ ಇಷ್ಟೇ ಬರೋದು ಅಂತೇಳಿ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ನಾವು ನಿರಂತರವಾಗಿ ಹೋರಾಟ ಮಾಡಿದ್ದೇವೆ, ದೆಹಲಿ ಯಾತ್ರೆ ಮಾಡಿದ್ದೇವೆ, ಈ ನಾಡಿನಾದ್ಯಂತ ಎಲ್ಲ ಸುತ್ತಾಡಿ ಈ ಒಂದು ಜಾಗೃತಿ ಮತ್ತು ಅರಿವನ್ನು EPS ನಿವೃತ್ತಲ್ಲಿ ಮೂಡಿಸಿದ್ದೇವೆ. ಇಷ್ಟಾದರೂ ಕೂಡ ನಮ್ಮ ಬೇಡಿಕೆ ಈಡೇರಿಲ್ಲ. ನಾವೆಲ್ಲರೂ ಕೂಡ ತುಂಬ ವಯಸ್ಸಾಗಿದೆ, ನಾವೆಲ್ಲ 70-75 ವರ್ಷ ವಯಸ್ಸಾಗ್ತಾ ಇದೆ. ನಾವು ಈಗಾಗಲೇ ನಮ್ಮ ಹಲವಾರು ಸ್ನೇಹಿತರನ್ನು ನಾವು ಕಳ್ಕೊಂಡಿದ್ದೇವೆ. ಆ ದೃಷ್ಟಿಯಿಂದ ಈಗಲಾದರೂ ಕೂಡ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಮಗೆ ಒಂದು ನ್ಯಾಯಯುತವಾದ ಪಿಂಚಣಿ 7,500 ಮತ್ತು DA ಅಷ್ಟಾದರೂ ಕೂಡ ಕೊಡಿ ಅಂತೇಳಿ ನಾವು ಈ ವಾಹಿನಿ ಮುಖಾಂತರ ನಾವು ನಮ್ಮ ಮನವಿಯನ್ನು ಮಾಡ್ಕೋತಾ ಇದ್ದೇವೆ.
ಪಿಂಚಣಿ ಇರೋದು ನಮ್ಮ ಹಕ್ಕು. ಆ ಹೋರಾಟಕ್ಕಾಗಿ ನಾವು ಇವತ್ತಿನ ದಿವಸ ಸಾಯ್ತಾ ಇದ್ದೇವೆ. ಎಲ್ಲ ಎಷ್ಟೋ ಜನ ಇವತ್ತಿನ ದಿವಸ ನಿವೃತ್ತಿ ಆದವರು 70 ವಯಸ್ಸದಕ್ಕೆ ಆಗ್ಬಿಟ್ಟು ತುಂಬ ಜನ ಸಾಯ್ತಾ ಇದ್ದಾರೆ. ಆದರೆ ಈ ಹೋರಾಟದಲ್ಲಿ ನಮಗೆ ಜಯ ಕಳಿಸ್ಕೊಡ್ಬೇಕಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರಕ್ಕಾಗಿ ಹಾಗೂ ಮೋದಿಜಿ ಹೋಗಿ PFನವರಿಗಾಗಿ ನಾವು ರಿಕ್ವೆಸ್ಟ್ ಆಗಿ ಬೇಡ್ಕೊಳ್ತಾ ಇದ್ದೇವೆ. ಎಲ್ಲರೂ ಸೇರಿಬಿಟ್ಟು ನಮ್ಮ ಬರತಕ್ಕಂಥ 700,000 ರೂಪಾಯಿ DA ಹಾಗೂ ಪಿಂಚಣಿಯನ್ನು ದಯಮಾಡಿ ನಮಗೆ ಸ್ವೀಕಾರ ಮಾಡಿಕೊಡ್ಬೇಕಂತ ಹೇಳ್ಕೊಂಡು ನಾನು ಈ ಸಮಯದಲ್ಲಿ ಹೇಳ್ತೇನೆ. ಹಾಗೂ ನಮ್ಮ ಈ ಸಂಪೂರ್ಣ ನೀಸ್ನವರು ಬಂದು ಈ ಒಂದು ಸುದ್ದಿ ಮಾಡಿದ ಬಗ್ಗೆ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನಿರಂತರವಾಗಿ 12 ವರ್ಷಗಳಿಂದ EPS 95 ಪೆನ್ಷನ್ದಾರರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಇವರಿಗೆ ಬರ್ತಕ್ಕಂಥ ಪೆನ್ಷನ್ನು ಸುಮಾರು ಈಗಾಗಲೇ ಇವ್ರಿಗೆ ಬರ್ತಕ್ಕಂಥ ಪೆನ್ಷನ್ ಹಣದಲ್ಲಿ ಮೆಡಿಸನ್ ಇರ್ಬೋದು, ಅವರಿಗೆ BP ಇದೆ, ಶುಗರ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ನಾನಾ ರೀತಿಯ ಕಾಯಿಲೆಗಳಿಗೆ ಒಳಪಟ್ಟು ಅವರು ನೋವನ್ನು ಅನುಭವಿಸ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಒಂದು ತಿಂಗಳಿಗೆ 2,500 ಇಡೀ ದೇಶದಲ್ಲಿ ತಿಂಗಳಿಗೆ 2,500 ಸಾಯ್ತಾ ಇದ್ದಾರೆ. ಆದರೆ ಒಂದು ವರ್ಷಕ್ಕೆ 35-40 ಸಾವಿರ ಅಷ್ಟು ಸಾಯ್ತಾ ಇದ್ದಾರೆ. ನಮ್ಮ ಸಂಪೂರ್ಣ ಸುದ್ದಿವಾಹಿನಿ ಮುಖಾಂತರ ಸಂಬಂಧಪಟ್ಟವರ ಗಮನಕ್ಕೆ ತಂದು ಆದಷ್ಟು ಕೂಡ ಕನಿಷ್ಠ ಪೆನ್ಷನ್ 7,500 DA ಮೆಡಿಕಲ್ ಭತ್ಯೆ ಜಾರಿ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮಗೆ ಈ ಸಂಪೂರ್ಣ ನ್ಯೂಸ್ನವರು ಹಿರಿಯ ನಾಗರಿಕ ವಯೋವೃದ್ಧ ಬದುಕಿಗೆ ನೆರವಾಗಿ ತಾವು ಸುದ್ದಿವಾಹಿನಿ ಬಂದಿದ್ದೀರಿ. ನಿಮಗೂ ಕೂಡ ಸಂಪೂರ್ಣ ವಾಹಿನಿಯವರಿಗೆ ಧನ್ಯವಾದವನ್ನು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಸಾವಿರಾರು ಕೋಟಿ ಸಾಲ ಮಾಡಿದಂಥವ್ರು ಸಾಲ ಕ್ಷಣ ಮಾತ್ರದಲ್ಲಿ ಮನ್ನಾ ಮಾಡ್ತೀರಿ. ಇವ್ರ ದುಡ್ಡು, ಇವ್ರೇನು ಬೇರೆ ನೀವು ಎಕ್ಸ್ಟ್ರಾ ದುಡ್ಡು ಕೊಡ್ರಿ ಅಂತ ಕೇಳ್ತಾನೆ ಇಲ್ಲ. ಇವರು ದುಡ್ದಂಥ ದುಡ್ಡು ಭವಿಷ್ಯ ನಿಧಿಯಲ್ಲಿ ಇರುವಂಥದ್ದು. ಇವ್ರು ಯಾವಾರ ಅಧಿಕಾರಿಗಳು ಮಾಡಿದಂತಹ ನೀಚ ಕೆಲಸಕ್ಕೆ ದುಡ್ಡೆಲ್ಲ ತಿಂದಾಕ್ಬಿಟ್ಟಿದ್ದಾರೆ. ಅವರು ಯಾಕೆ ಕೊಡ್ತಾ ಇಲ್ಲ ಅಂದರೆ ಪಾಪ ಇವರೆಲ್ಲ ದುಡ್ಡನ್ನು ತಿಂದು ತೇಗ್ಬಿಟ್ಟಿದ್ದಾರೆ. ಈಗ ಕೊಡೋದಿಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಅಚ್ಚ ದಿನ ಬರ್ತದೆ ಅಂತ 1000 ಜನ ಸತ್ತೋಗ್ಬಿಟ್ರಿ ಪಾಪ. 1000 ಜನ ಸತ್ತೋಗ್ಬಿಟ್ರು. ಎಲ್ಲ ಅಚ್ಚ ದಿನ ಬರ್ತದೆ. ನಿಜವಾಗಿಯೂ ಇದು ಅತ್ಯಂತ ನೋವಿನ ಸಂಗತಿ. ಇದು ಅತ್ಯಂತ ನೋವಿನ ಸಂಗತಿ. ಸಂಕಟದಲ್ಲಿದ್ದಾರೆ, ಅರ್ಥ ಮಾಡ್ಕೋಬೇಕು. ನಮ್ಮ ಎಲ್ಲ MP ಗಳು, ಸಂಸತ್ ಸದಸ್ಯರು ಅವ್ರು ಹೇಳಿದ್ರು ಲಕ್ಷಾಂತರ ರೂಪಾಯಿ ಅವರು ದುಡ್ಡು ತಗೊಂತಾರೆ, ಸ್ಯಾಲ್ರಿ ತಗೊಂತಾರೆ, ಅವ್ರಿಗೆ ಪಿಂಚಣಿ ಬರ್ತದೆ. ಒಂದು ಸತಿ ಒಬ್ಬ MLA ಆಗಿಬಿಟ್ರೆ MP ಆಗಿಬಿಟ್ರೆ ಅವ್ನು ಸಾಯೋ ತನಕ ಎಷ್ಟು ತಗೊಂತಾರೆ ಗೊತ್ತಿದೆಯಲ್ಲ ಅವರಿಗೆ. ಮನಸ್ಸಾಕ್ಷಿನ ಕೇಳ್ಕೋಬೇಕು. ನಾವು ಸಂಪೂರ್ಣ ವಾಹಿನಿಯ ಮೂಲಕ ಇಲ್ಲಿರ್ತಕ್ಕಂಥ ಎಲ್ಲ ನೊಂದಿರ್ತಕ್ಕಂಥವರಿಗೆ ಧ್ವನಿ ಆಗ್ತೇವೆ. ನಿರಂತರವಾಗಿರ್ತಕ್ಕಂಥ ನಾವು ಹೋರಾಟವನ್ನು ಅವರೆಲ್ಲರ ಜೊತೆಗೆ ಸೇರ್ಕೊಂಡು ಮಾಡ್ತೇವೆ. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ಪ್ರವೀಣ್ ರಾವ್.